ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಸೆಂಟೆನ್ಸ್ಗಳನ್ನ ಇಂಗ್ಲೀಷ್ನಲ್ಲಿ ಮಾತಾಡೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಈ ಥರ ಸೆಂಟೆನ್ಸ್ ನಾವು ಡೈಲಿ ಲೈಫ್ನಲ್ಲಿ ಹೇಳಬೇಕಾಗುತ್ತಲ್ಲ, ಬಟ್ ತುಂಬ ಜನ ರಾಂಗ್ ಆಗಿ ಯೂಸ್ ಮಾಡ್ತಾರೆ. ನಾನು ಹೇಳ್ತೀನಿ ಇವತ್ತು ಯಾವ ಥರ ಸ್ಟ್ರಕ್ಚರ್ನ ನೀವು ಫಾಲೋ ಮಾಡಬೇಕು ಈ ಥರ ಸೆಂಟೆನ್ಸ್ ಮಾತಾಡೋದಕ್ಕೆ ಅಂತ. ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಸೊ ನೀವು ಇವತ್ತು ಫಾಲೋ ಮಾಡಬೇಕಾಗಿರೋ ಸ್ಟ್ರಕ್ಚರ್ ಹೌಎವರ್ ಅನ್ನೋ ವರ್ಡ್. ಹೌಎವರ್ ಜೊತೆ ಅಡ್ಜೆಕ್ಟಿವ್ನ ಯೂಸ್ ಮಾಡಬೇಕು. ಆ್ಯಂಡ್ ನೀವು ಲಾಸ್ಟ್ ಕ್ಲಾಸ್ ನೋಡಿದರೆ ನಿಮ್ಗೆ ಈಸಿ ಆಗುತ್ತೆ. ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಏನು ಹೇಳ್ಕೊಟ್ಟಿದ್ದೆ ಅನ್ನೋದು ನಿಮಗೆ ಗೊತ್ತಿದ್ರೆ, ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಕ್ಲಾಸ್ ನಂಬರ್ 192. ಈ ಸ್ಟ್ರಕ್ಚರ್ ಯೂಸ್ ಮಾಡಿದಾಗ ನಾವು ಏನು ಹೇಳ್ಬೋದು ಅಂದರೆ, ಎಷ್ಟೇ ಇದ್ರೂ, ಎಷ್ಟೇ ಆಗಿದ್ರು, ಕನ್ನಡದಲ್ಲಿ ಈ ಥರ ಮಾತಾಡ್ತೀವಲ್ಲ, ಎಷ್ಟೇ ಕಷ್ಟ ಇದ್ರೂ, ಎಷ್ಟೇ ಖರ್ಚಾದರೂ, ಆರ್ ಪಾಸ್ಟ್ ಆಗಿರ್ಬೋದು, ಫ್ಯೂಚರ್ ಆಗಿರ್ಬೋದು, ಈ ಥರ ಹೇಳುವಾಗ ಹೌಎವರ್ನ ಯೂಸ್ ಮಾಡಬೇಕು. ಹೌಎವರ್ ಮುಂದೆ ಅಡ್ಜೆಕ್ಟಿವ್. ಆ್ಯಂಡ್ ಇದೇ ಥರ ಸ್ಟ್ರಕ್ಚರ್ ಅಡ್ವರ್ಬ್ ಜೊತೆನೂ ಇರುತ್ತೆ. ಹೌಎವರ್ ಪ್ಲಸ್ ಅಡ್ವರ್ಬ್. ಎಕ್ಸಾಂಪಲ್ಸ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಅವನು ಎಷ್ಟೇ ತಿಂದರೂ ಯಾವತ್ತೂ ದಪ್ಪ ಆಗಲ್ಲ. ಅವನು ಎಷ್ಟೇ ತಿಂದರು, ಈ ಪಾರ್ಟ್ ಏನಿದೆಯಲ್ಲ, ಇದನ್ನು ನೀವು ಟ್ರಾನ್ಸ್ಲೇಟ್ ಮಾಡೋದು ಕಲಿಬೇಕು. ಹೌಎವರ್ ವರ್ಡ್ ಬರಬೇಕೀಗ ಇಲ್ಲಿ. ಹೌಎವರ್ ಮಚ್ ಹಿ ಈಟ್ಸ್, ಈ ಥರ ಹೇಳಬೇಕು ನೋಡಿ. ಅವನು ಎಷ್ಟೇ ತಿಂದರು. ಹೌ ಮಚ್ ಡಸ್ ಹಿ ಈಟ್ ಅಂದರೆ ಇದು ಕ್ವಶನ್, ಅವನು ಎಷ್ಟು ತಿಂತಾನೆ ಅಂತ. ಬಟ್ ನಾನಿಲ್ಲಿ ಏನು ಕೇಳ್ತಿರೋದು, ಹೌಎವರ್ ಮಚ್, ಎಷ್ಟೇ, ಮುಂದಕ್ಕೆ ಹೇಳಿ, ಹಿ ನೆವರ್ ಗೆಟ್ಸ್ ಫ್ಯಾಟ್. ಹಿ ನೆವರ್ ಗೆಟ್ಸ್ ಫ್ಯಾಟ್ ಜನರಲ್ ಸ್ಟೇಟ್ಮೆಂಟ್ ಅಲ್ವಾ, ಪ್ರೆಸೆಂಟ್ ಸಿಂಪಲ್ನಲ್ಲಿ ಹೇಳಿದ್ದೀನಿ. ಆ್ಯಂಡ್ ಈ ಥರ ಹೇಳ್ತೀರಾ, ಇದು ರಾಂಗ್. ಹೌ ಮಚ್ ಎವರ್ ಹಿ ಈಟ್ಸ್, ಇದು ರಾಂಗ್. ಹೌ ಮಚ್ ಎವರ್ ಅಂತ ಹೇಳಬಾರ್ದು. ಇಂಗ್ಲೀಷ್ನಲ್ಲಿ ಈ ಥರ ಸ್ಟ್ರಕ್ಚರ್ ಇಲ್ಲ. ಹೌ ಮಚ್ ಎವರ್ ಸಪ್ರೇಟ್ ಆಗಿಲ್ಲ ವರ್ಡ್ಸ್. ಇಂಡಿಯನ್ ಇಂಗ್ಲೀಷ್ನಲ್ಲಿ ತುಂಬ ಜನ ಈ ಥರ ಹೇಳೋದು ನಾನು ಕೇಳ್ತೀನಿ. ಅದು ಜಸ್ಟ್ ಇಂಡಿಯನ್ ವರ್ಷನ್ ಅಷ್ಟೇ. ಹೌ ಎವರ್ ಮಚ್ನ ಈ ಥರ ನಾವು ಯೂಸ್ ಮಾಡ್ತೀವಿ ತುಂಬ ಸರಿ, ಬಟ್ ಇಂಗ್ಲೀಷ್ನಲ್ಲಿ ಗ್ರಾಮರ್ನಲ್ಲಿ ಈ ಥರ ಸ್ಟ್ರಕ್ಚರ್ ಇಲ್ಲ. ಈ ಥರ ಯೂಸ್ ಮಾಡಿದ್ರೆ ರಾಂಗ್, ಮಾಡಬೇಡಿ ಯಾವತ್ತು. ರೈಟ್? ನೋಡಿ ನೆಕ್ಸ್ಟ್, ಎಷ್ಟೇ ಖರ್ಚಾದರೂ ಅವರ ಅಪ್ಪ ಪೇ ಮಾಡ್ತಾರೆ. ಹಿಸ್ ಫಾದರ್ ವಿಲ್ ಪೇ. ಸೊ ಇದು ಮೇನ್ ಆ್ಯಕ್ಷನ್, ಫ್ಯೂಚರ್ ಆ್ಯಕ್ಷನ್ ವಿಲ್ ಇಂದ ಹೇಳ್ತಾ ಇದ್ದೀನಿ. ಹೌಎವರ್ ಮುಂದೆ ನೀವೀಗ ಹೇಳೋದು ಪ್ರೆಸೆಂಟ್ ಸಿಂಪಲ್ನಲ್ಲೇ ಇಡಬೇಕು. ನಾನು ಹೇಳಿದ್ನಲ್ಲ, ಕಂಜಂಕ್ಷನ್ ವರ್ಡ್ ಮುಂದೆ ಬರೋ ಪಾರ್ಟ್ ಯಾವಾಗಲೂ ಪ್ರೆಸೆಂಟ್ ಸಿಂಪಲ್ ಇರುತ್ತೆ. ಮೈನ್ ಆ್ಯಕ್ಷನ್ ಫ್ಯೂಚರ್ನಲ್ಲಿ ಇದ್ದರು, ಆ ಫ್ಯೂಚರ್ ಬಗ್ಗೆ ಮಾತಾಡುವಾಗ ಮಾತ್ರ ನಾನು ಹೇಳ್ತಾ ಇರೋದು. ಹಿಸ್ ಫಾದರ್ ವಿಲ್ ಪೇ ಹೌ ಎವರ್ ಮಚ್ ಇಟ್ ಕಾಸ್ಟ್ಸ್. ನೋಡಿ, ಹೌ ಮಚ್ ಎವರ್ ಅನ್ಬಾರ್ದು. ಹಿಸ್ ಫಾದರ್ ವಿಲ್ ಪೇ ಹೌ ಎವರ್ ಮಚ್, ಎಷ್ಟೇ ಇಟ್ ಕಾಸ್ಟ್ಸ್. ರೈಟ್? ನಾನು ಎಷ್ಟೇ ಟ್ರೈ ಮಾಡಿದ್ರು, ಎಷ್ಟೇ ಟ್ರೈ ಮಾಡಿದ್ರು, ಈಗ ನೀವು ಟ್ರೈ ಮಾಡಿದನ. ಹೌ ಎವರ್ ಮಚ್ ಐ ಟ್ರೈ ಅಲ್ಲ, ಎಲ್ಲ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇದೆ. ಹೌ ಎವರ್ ಮಚ್ ಐ ಟ್ರೈ, ಐ ಜಸ್ಟ್ ಕಾಂಟ್ ಅಂಡರ್ಸ್ಟ್ಯಾಂಡ್ ಇಟ್. ನನಗೆ ಅರ್ಥನೇ ಆಗ್ತಿಲ್ಲ. ಜಸ್ಟ್ ಕಾಂಟ್ ಅಂದರೆ ಅರ್ಥನೇ. ಈ ಥರ ನಾವು ಸ್ಟ್ರೆಸ್ ಮಾಡ್ತೀವಲ್ಲ, ಆ ವರ್ಡ್ ಜಸ್ಟ್. ನೀನು ಎಷ್ಟು ಸರಿ ಹೇಳಿದ್ರು ನಾನು ನಂಬಲ್ಲ. ಹಾಂ, ಈಗ ನೋಡಿ, ಎಷ್ಟು ಸಾರಿ ಬಂತು. ಎಷ್ಟು ಸಾರಿ ಅಂದ್ರೇನು? ಮೆನಿ ಟೈಮ್ಸ್ ಯೂಸ್ ಮಾಡಬೇಕಲ್ಲ, ಅಷ್ಟೇ. ಹೌ ಎವರ್ ಮುಂದೆ ಮೆನಿ ಟೈಮ್ಸ್ ಹಾಕಿ. ಹೌ ಎವರ್ ಮೆನಿ ಟೈಮ್ಸ್ ಯು ಸೇ ದ್ಯಾಟ್. ನೋಡಿ, ಅಷ್ಟೇ. ಹೊಸ ವರ್ಡ್ ಏನಿಲ್ಲಿ, ಮೆನಿ ಟೈಮ್ಸ್, ಅದನ್ನು ಅಷ್ಟೇ ಆ್ಯಡ್ ಮಾಡ್ಬೇಕು ನೀವು. ಹೌ ಎವರ್ ಮೆನಿ ಟೈಮ್ಸ್ ಯು ಸೇ ದ್ಯಾಟ್ ಐ ವೋಂಟ್ ಬಿಲೀವ್ ಯು, ನಾನು ನಿನ್ನ ನಂಬಲ್ಲ. ಗೊತ್ತಾಗ್ತಿದೆ ಅಲ್ಲ? ಟ್ರೈ ಮಾಡಿ ಈಗ ಇದನ್ನ. ಹೌ ಎವರ್ ಮೆನಿ ಟೈಮ್ಸ್ ಐ ಟೆಲ್ ದೆಮ್, ಸೇಮ್ ಸಿಂಪಲ್. ದೆ ಫರ್ಗೆಟ್, ಅವ್ರು ಮರೀತಾರೆ. ಸೊ ಪ್ರೆಸೆಂಟ್ ಸಿಂಪಲ್ಲೇ ಇದೆ ಇಲ್ಲಿ. ಅದಕ್ಕೆ ನಾನು ಹೇಳೋದು, ನೀವು ಟೆನ್ಸಸ್ ಫಸ್ಟ್ ಕಲಿಯಬೇಕು, ವರ್ಬ್ಸ್ನ ಕಲ್ತಿರಬೇಕು. ಸೆಂಟೆನ್ಸ್ನ ಸ್ಟ್ರಕ್ಚರ್, ಯಾವ ವರ್ಡ್ ಎಲ್ಲಿ ಹಾಕಬೇಕು, ಯಾವ ಥರ ಇರುತ್ತೆ, ಎಸ್ ಫಾರ್ಮ್ ಎಲ್ಲಿ ಬರುತ್ತೆ, ING, ಅದೆಲ್ಲ ನೀವು ಕಲ್ತಿದ್ರೆ ಈಸಿ ಆಗುತ್ತೆ ನಿಮ್ಗೆ ಇದು. ನೀನು ಅವನ್ನ ಎಷ್ಟೇ ಸರಿ ಕರೆದ್ರೂ ಅವ್ನು ಬರ್ತಾನೆ. ಹೌ ಎವರ್ ಮೆನಿ ಟೈಮ್ಸ್ ಯು ಕಾಲ್ ಹಿಮ್ ಹಿ ವಿಲ್ ಕಮ್. ಫ್ಯೂಚರ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಇನ್ನು ಮುಂದೆ ನೀನು ಎಷ್ಟೇ ಸರಿ ಕರೆದ್ರು, ಹೌ ಎವರ್ ಮೆನಿ ಟೈಮ್ಸ್ ಯು ಕಾಲ್ ಹಿಮ್ ಹಿ ವಿಲ್ ಕಮ್. ಇದನ್ನು ನೀವು ಟ್ರೈ ಮಾಡಿ. However many times you see the movie, you will enjoy it. ಈಗ ನೋಡಿ, ಈಗ ಇಲ್ಲಿ ಎಷ್ಟೇ ಸಾರಿ ಇಲ್ಲ, ಎಷ್ಟೇ ಜನ ಇದ್ದಾರೆ ಅಂದರೆ however many people. However many people come to the function, we will have fun. ಅಂದರೆ we will enjoy. ರೈಟ್? ಗೊತ್ತಾಗ್ತಿದೆಯಲ್ಲ? ಹಾಂ, ಈಗ ಮತ್ತೆ ಚೇಂಜ್ ಆಗ್ತಿದೆ ಇಲ್ಲಿ. ಎಷ್ಟೇ ಹೊತ್ತಾದರೂ ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ ಹೇಳ್ತಿರಲ್ಲ, ಎಷ್ಟೇ ಟೈಮ್ ಆಗಲಿ ನಾನು ಇಲ್ಲಿ ವೆಯ್ಟ್ ಮಾಡ್ತೀನಿ. ಐ ವಿಲ್ ವೇಟ್ ಹಿಯರ್ ಏನನ್ಬೇಕು?
ಹೌಎವರ್ ಮಚ್ ಅಲ್ಲ, ಹೌಎವರ್ ಲಾಂಗ್ ಅನ್ಬೇಕೀಗ. ಐ ಆಮ್ ಗೋಯಿಂಗ್ ಟು ವೇಟ್ ಹಿಯರ್ ಹೌಎವರ್ ಲಾಂಗ್ ಇಟ್ ಟೇಕ್ಸ್. ಈ ಥರ ಹೇಳೋದು ಕೇಳಿದ್ರಲ್ಲ, ಹೌ ಲಾಂಗ್ ಡಸ್ ಇಟ್ ಟೇಕ್ ಅಂತ, ಅಂದರೆ ಎಷ್ಟು ಹೊತ್ತಾಗುತ್ತೆ. ಇಟ್ ಟೇಕ್ಸ್ ದಿಸ್ ಮಚ್. ಅದೇ ಥರ ಹೌಎವರ್ ಲಾಂಗ್ ಇಟ್ ಟೇಕ್ಸ್ ಅಂದರೆ ಎಷ್ಟೇ ಹೊತ್ತು ಆದರೂ, ಎಷ್ಟೇ ಟೈಮ್ ಇದು ತೊಗೊಂಡ್ರು ಅಂತ. ಹಾಂ, ಹೌಎವರ್ ಮಚ್ ಲಾಂಗ್ ಅನ್ಬಾರ್ದು, ಮಚ್ ಬರಬೇಕು ಇಲ್ಲ ಲಾಂಗ್ ಬರಬೇಕು. ಸೊ ಆ ಡಿಟರ್ಮಿನರ್ ವರ್ಡ್ ಏನಿದೆ ಯಾವ್ದಾದ್ರು ಒಂದು ಬರಬೇಕು ಅಷ್ಟೇ, ಎರಡು ನೀವು ಯೂಸ್ ಮಾಡಬಾರ್ದು. ಐ ಆಮ್ ಗೋಯಿಂಗ್ ಟು ವೇಟ್ ಹಿಯರ್ ಹೌಎವರ್ ಲಾಂಗ್ ಇಟ್ ಟೇಕ್ಸ್. ಹೌಎವರ್ ಸ್ಮಾಲ್, ಹೌಎವರ್ ಬಿಗ್, ಹೌಎವರ್ ಬ್ಯೂಟಿಫುಲ್, ಹೌಎವರ್ ನೈಸ್, ಹೌಎವರ್ ಅಗ್ಲಿ, ಈ ಥರನೇ ಯೂಸ್ ಮಾಡಬೇಕು. ಸೊ ನಾನು ಈಗ ಲಿಸ್ಟ್ ಹೇಳಿದ್ನಲ್ಲ, ಅದನ್ನೆಲ್ಲ ಆ ಥರ ಬರ್ಕೊಳ್ಳಿ ನೀವು. ಅಂದ್ರೆ ಹೌಎವರ್ ಮುಂದೆ ಅಡ್ಜೆಕ್ಟಿವ್ಸ್ ಯೂಸ್ ಮಾಡಿ ಅಷ್ಟೇ. ಪ್ರಾಬ್ಲಮ್ ಎಷ್ಟೇ ಕಷ್ಟ ಇದ್ರೂ ಅವನಿಗೆ ಸಾಲ್ವ್ ಮಾಡೋಕ್ಕಾಗುತ್ತೆ. ಹಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಹೌಎವರ್ ಹಾರ್ಡ್ ಇಟ್ ಈಸ್. ಇಟ್ ಅಂದ್ರೇನು, ಪ್ರಾಬ್ಲಮ್ ಬಗ್ಗೆನೇ ನಾವು ಹೇಳ್ತಾ ಇದ್ದೀವಿ ಇಲ್ಲಿ. ಸೆಕೆಂಡ್ ಟೈಮ್ ಮತ್ತೆ ಪ್ರಾಬ್ಲಮ್ ಅನ್ಬಾರ್ದಲ್ವಾ, ಇಟ್ ಯೂಸ್ ಮಾಡಬೇಕು. ಸೇಮ್ ನಾವನ್ನ ರಿಪೀಟ್ ಮಾಡಬಾರ್ದು. ಹಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಹೌಎವರ್ ಹಾರ್ಡ್ ಇಟ್ ಈಸ್. ಇಲ್ಲಿ ಇಟ್ ಈಸ್ ಬಂತು, ಯಾಕೆಂದರೆ ಇದ್ರು ಅಂತ ಹೇಳ್ತಾ ಇದ್ದೀವಿ ನಾವಿಲ್ಲಿ, ಯಾವುದೇ ವರ್ಬ್ ಅಲ್ಲ, ಬಿ ಫಾರ್ಮ್. ಹಾಂ, ಈಗ ಇದನ್ನು ಹೇಳಿ ನೀವು, ಬಿ ಫಾರ್ಮ್ ಯೂಸ್ ಮಾಡಿ. ಈಗ ಜನ ಎಷ್ಟೇ ಶ್ರೀಮಂತರಾಗಿದ್ರು ಹೌಎವರ್ ರಿಚ್ ಹಾಕ್ಬೇಕಲ್ಲ, ಟ್ರೈ ಮಾಡಿ. ಪೀಪಲ್ ಆಲ್ವೇಸ್ ವಾಂಟ್ ಮೋರ್ ಹೌಎವರ್ ರಿಚ್ ದೇ ಆರ್. ಸೊ ಈ ಸ್ಟ್ರಕ್ಚರ್ ಇದೇ ಥರ ಇರಬೇಕಾಗಿಲ್ಲ, ನೀವು ಫಸ್ಟ್ ಪಾರ್ಟ್ನ ಎಂಡಲ್ಲೂ ಹಾಕ್ಬೋದು. ಈಗ ನೋಡಿ, ಹೌಎವರ್ ರಿಚ್ ದ ಪೀಪಲ್ ಆರ್ ದೇ ಆಲ್ವೇಸ್ ವಾಂಟ್ ಮೋರ್. ಈ ಥರನೂ ಹೇಳ್ಬೋದು, ನಿಮ್ಮ ಇಷ್ಟ, ನೀವು ಯಾವ್ದ್ರ ಮೇಲೆ ಫಸ್ಟು ಫೋಕಸ್ ಕೊಡ್ತೀರಾ. ಎಷ್ಟೇ ಚಿಕ್ಕ ಅಮೌಂಟ್ ಆಗಿದ್ರು ಬುಕ್ನಲ್ಲಿ ನಾನು ರೆಕಾರ್ಡ್ ಮಾಡಬೇಕು ಹೇಳ್ತಾರಲ್ಲ, ಎಷ್ಟೇ ಚಿಕ್ಕ ಅಮೌಂಟ್, ಹೌಎವರ್ ಸ್ಮಾಲ್ ದ ಅಮೌಂಟ್ ಈಸ್, ರೈಟ್? ಹೌಎವರ್ ಸ್ಮಾಲ್ ದ ಅಮೌಂಟ್ ಈಸ್, ಹೌಎವರ್ ಸ್ಮಾಲ್, ಆ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ದ ಅಮೌಂಟ್ ಈಸ್, ಯು ಮಸ್ಟ್ ರೆಕಾರ್ಡ್ ಇಟ್ ಇನ್ ದ ಬುಕ್. ನೀವು ಎಷ್ಟೇ ಖರ್ಚು ಮಾಡಿದರೂ ನಾನು ಅದನ್ನು ನಿಮಗೆ ಮರುಪಾವತಿ ಮಾಡುತ್ತೇನೆ. ಹೌಎವರ್ ಮಚ್ ಯು ಸ್ಪೆಂಡ್, ಸೊ ನೆನ್ಪಿಟ್ಕೊಳ್ಳಿ, ಮಚ್ ಯಾವಾಗ ಬರಬೇಕಂದ್ರೆ ಎಷ್ಟೇ ಮಾಡಿದ್ರು ಅಂತ ಇರೋ ಕಡೆ ಎಲ್ಲ ಮಚ್ ಬರಬೇಕು. ನೀವೆಷ್ಟೇ ಖರ್ಚು ಮಾಡಿದ್ರು, ಹೌಎವರ್ ಮಚ್ ಯು ಸ್ಪೆಂಡ್ ಐ ವಿಲ್ ರೀಇಂಬರ್ಸ್ ಯು. ರೀಇಂಬರ್ಸ್ ಅಂದರೆ ಅವರು ನಮಗೋಸ್ಕರ ಖರ್ಚು ಮಾಡಿರೋ ದುಡ್ಡನ್ನ ನಾವು ಅವರಿಗೆ ರೀಪೇ ಮಾಡೋದು, ನಮ್ಮಿಂದ ಆಗಿರೋ ಲಾಸ್ನ ನಾವು ರೀಪೇ ಮಾಡೋದಕ್ಕೆ ಫಾರ್ಮಲ್ ವರ್ಡ್ ರೀಇಂಬರ್ಸ್ ಅಂತಾರೆ. ರೀಇಂಬರ್ಸ್ಮೆಂಟ್ ಅಂತ ಕೇಳಿದ್ರಲ್ಲ, ಅದರ ವರ್ಬ್ ಫಾರ್ಮ್ ಇದು. ಎಷ್ಟೇ ಕಷ್ಟ ಆದರೂ ಅದನ್ನು ಮಾಡಬೇಕು. ಇಟ್ ಹ್ಯಾಸ್ ಟು ಬಿ ಡನ್. ಇಲ್ಲಿ ನೋಡಿ, ಇಟ್ ಹ್ಯಾಸ್ ಟು ಬಿ ಡನ್ ಅಂದರೆ ಅದನ್ನು ಮಾಡಬೇಕು. ಹೌಎವರ್ ಡಿಫಿಕಲ್ಟ್ ಇಟ್ ಈಸ್, ರೈಟ್? ಬಿ ಫಾರ್ಮ್. ನನಗೆ ಎಷ್ಟೇ ಹಸಿವಾಗಿದ್ರು ಎರಡಕ್ಕಿಂತ ಹೆಚ್ಚು ಚಪಾತಿ ತಿನ್ನೋಕ್ಕಾಗಲ್ಲ. ಹೌಎವರ್ ಹಂಗ್ರಿ ಐ ಆಮ್, ರೈಟ್? ಹೌಎವರ್ ಹಂಗ್ರಿ ಐ ಆಮ್. ಹಾಂ, ಹೌಎವರ್ ಹಂಗ್ರಿ ಆಮ್ ಐ ಅನ್ಬಾರ್ದು. ಆಮ್ ಐ ಅಂದರೆ ಕ್ವಶನ್ ಆಗುತ್ತೆ. ಇಲ್ಲ, ಕ್ವಶನ್ ಕೇಳ್ತಿಲ್ಲ, ಹೇಳ್ತಿದ್ದೀನಿ. ಹೌಎವರ್ ಹಂಗ್ರಿ ಐ ಆಮ್ ನೆವರ್ ಏಬಲ್ ಟು ಈಟ್ ಮೋರ್ ದೆನ್ 2 ಚಪಾತೀಸ್. ಐ ಆಮ್ ನೆವರ್ ಏಬಲ್ ಟು ಈಟ್ ಅಂದರೆ ಯಾವಾಗಲೂ ಬಗ್ಗೆ ನಾನು ಹೇಳ್ತಾ ಇರೋದಲ್ವಾ, ಇಟ್ಸ್ ಆಲ್ವೇಸ್ ಟ್ರೂ ಅಲ್ವಾ, ಅದಕ್ಕೆ. ಆರ್ ಐ ಜಸ್ಟ್ ಕಾಂಟ್ ಈಟ್ ಅಂತಲೂ ನೀವು ಹೇಳ್ಬೋದು. ಎಲ್ಲ ಕೊಡುಗೆಗಳು ಎಷ್ಟೇ ಚಿಕ್ಕದಿದ್ರೂ ಮೆಚ್ಚುಗೆಗೆ ಪಾತ್ರವಾಗ್ತವೆ. ಆಲ್ ಕಾಂಟ್ರಿಬ್ಯೂಷನ್ಸ್ ಹೌಎವರ್ ಸ್ಮಾಲ್ ವಿಲ್ ಬಿ ಅಪ್ರಿಷಿಯೇಟೆಡ್, ರೈಟ್? ಆ್ಯಂಡ್ ನೀವು ಈ ಥರ ಸೆಂಟೆನ್ಸ್ ಕೇಳಿರ್ತೀರ, ನೋ ಮ್ಯಾಟರ್ ವಾಟ್, ನೋ ಮ್ಯಾಟರ್ ಹೌ ಸ್ಮಾಲ್, ನೋ ಮ್ಯಾಟರ್ ಅಂತ ಹೇಳೋದು. ಈ ಥರ ಸೆಂಟೆನ್ಸ್ಗಳನ್ನ ನೋ ಮ್ಯಾಟರಿಂದನೂ ಹೇಳ್ತಾರಲ್ವ, ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಕೂಡ ನೋಡಿ, ಇನ್ನು ಎಕ್ಸಾಂಪಲ್ಸ್ ಇದೆ ನೋಡಿ ಇಲ್ಲಿ. ಐ ವಿಲ್ ಕಮ್ ಹೌಎವರ್ ಬ್ಯುಸಿ ಐ ಆಮ್. ನೋಡಿ, ನಾ ಎಷ್ಟೇ ಬ್ಯುಸಿ ಇದ್ದರೂ ಐ ವಿಲ್ ಕಮ್ ಅಂತ ಹೇಳ್ತಿದ್ದೀನಿ. ಹೌ ಮಚ್ ಬ್ಯುಸಿ ಅನ್ಬಾರ್ದು. ನೀವು ತುಂಬ ಜನ ಮಾಡೋ ಮಿಸ್ಟೇಕ್ ಇದೆ, ಹೌ ಮಚ್ ಬ್ಯುಸಿ ಐ ಆಮ್ ಐ ವಿಲ್ ಕಮ್ ಅಂತಿರಲ್ಲ, ಅದು ರಾಂಗ್. ಹೌ ಮಚ್ ಬ್ಯುಸಿ ಅನ್ಬಾರ್ದು. ಹಿ ವೋಂಟ್ ವಿನ್ ಹೌಎವರ್ ಹಾರ್ಡ್ ಹಿ ಟ್ರೈಸ್. ಅವನೆಷ್ಟೇ ಕಷ್ಟಪಟ್ಟರು he won't win. We'll have to finish the job however long it takes. We have to, na future form, you know, we will have to. However nice this dress is, I'm not going to buy it. ಅದೆಷ್ಟೇ ಚೆನ್ನಾಗಿದ್ರು ನಾನು ಅದನ್ನು ತಗೊಳ್ತಿಲ್ಲ. You won't move that stone. ಆ ಸ್ಟೋನ್ನ ಮೂವ್ ಮಾಡೋಕ್ಕಾಗಲ್ಲ. However strong you are, ನೀನು ಎಷ್ಟೇ ಸ್ಟ್ರಾಂಗ್ ಇದ್ರು. However carefully I explained. ಈಗ ನೋಡಿ, however carefully adverb ಬಂತು. ನಾನು ಎಷ್ಟೇ ಕೇರ್ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ಪಾಸ್ಟ್ನಲ್ಲಿ ಮಾಡಿದ್ರೂ ಕೂಡ she still didn't understand. I think you have to accept the pain
however much it hurts. ಆ ಪೇನ್ ಎಷ್ಟೇ ಹರ್ಟ್ ಮಾಡಿದ್ರು ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಯು ಶುಡ್ ರಿಪೋರ್ಟ್ ಎನಿ ಇನ್ಸಿಡೆಂಟ್. ಅಂದರೆ ಯಾವುದೇ ಘಟನೆ ನಡೆದ್ರು ನೀನು ರಿಪೋರ್ಟ್ ಮಾಡಬೇಕು. ಹೌಎವರ್ ಸೀರಿಯಸ್ ಆರ್ ಮೈನರ್ ಇಟ್ ಈಸ್. ಎಷ್ಟೇ ಸೀರಿಯಸ್ ಇದ್ರು ಎಷ್ಟೇ ಮೈನರ್ ಇದ್ರು. ಹೌಎವರ್ ಶಾರ್ಟ್ ದ ಜರ್ನಿ ಈಸ್. ಜರ್ನಿ ಎಷ್ಟೇ ಚಿಕ್ಕದಾಗಿದ್ರು, ಅಂದರೆ ಎಷ್ಟೇ ಸ್ವಲ್ಪ ನೀವು ಟ್ರಾವೆಲ್ ಮಾಡಿದ್ರು. ಆ್ಯಂಡ್ ನೋಡಿ ಈ ಸ್ಟ್ರಕ್ಚರ್ನ ಈ ಥರ ನೀವು ಬರೆದಿಟ್ಕೋಬೇಕು. ಹೌಎವರ್ ಶಾರ್ಟ್ ಇಸ್ ದ ಜರ್ನಿ, ಹೌಎವರ್ ಇಸ್ ದ ಜರ್ನಿ ಆ ಥರ ಹೇಳಬಾರ್ದು. ಹೌಎವರ್ ಮುಂದೆ ಒಂದು ಅಡ್ಜೆಕ್ಟಿವ್, ನೆಕ್ಸ್ಟ್ ನೌನ್, ಬಿ ಫಾರ್ಮ್ ಯೂಸ್ ಮಾಡ್ತೀರಲ್ಲ. ಸೊ ಈ ಥರ ಒಂದೇ ಸೆಂಟೆನ್ಸಿಂದ ನೀವೇನೂ ಕಲಿಯಲ್ಲ. ನಿಮ್ಮ ಓನ್ ಎಕ್ಸಾಂಪಲ್ಸ್ ನೀವು ಬುಕ್ನಲ್ಲಿ ಮಾಡಬೇಕು. ಜಸ್ಟ್ ನೀವು ಅಡ್ಜೆಕ್ಟಿವ್ಸ್ ಚೇಂಜ್ ಮಾಡಿ, ನೌನ್ ಚೇಂಜ್ ಮಾಡಿ ಅಷ್ಟೇ, ನಿಮ್ಮ ಓನ್ ಎಕ್ಸಾಂಪಲ್ಸ್ ಆಗುತ್ತೆ. ಮಾಡಿದರೆ ನೀವು ನಿಜವಾಗ್ಲೂ ಕಲಿತೀರ ಸೀರಿಯಸ್ಲಿ. ಮಾಡಿ ಆ್ಯಂಡ್ ಎಲ್ಲ ಸೆಂಟೆನ್ಸ್ನ ಓದಿ ಆ್ಯಂಡ್ ಫೋನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಅದರಿಂದ ನಿಮ್ಮ ಸ್ಪೀಕಿಂಗ್ ಪ್ರಾಕ್ಟೀಸ್ ಆದಂಗೆ ಆಗುತ್ತಲ್ವಾ, ನೀವು ಮಾತಾಡ್ದಂಗೆ ಆಗುತ್ತೆ, ನಿಮ್ಮ ಬಾಯಿಂದ ಹೊರಗೆ ಬರಬೇಕು ಇಂಗ್ಲೀಷ್. ಸೊ ಫೋನಲ್ಲಿ ಸೌಂಡ್ ರೆಕಾರ್ಡರ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಹೌಎವರ್ ಶಾರ್ಟ್ ದ ಜರ್ನಿ ಈಸ್ ಆಲ್ವೇಸ್ ಬ್ರಿಂಗ್ ಅ ವಾಟರ್ ಬಾಟಲ್ ವಿತ್ ಯು. ಹೇಳ್ತಾರಲ್ಲ ನಿಮ್ಮ ಮನೇಲಿ, ಎಷ್ಟೇ ನೀ ಎಲ್ಲಿಗೆ ಹೋದರೂ ವಾಟರ್ ಬಾಟಲ್ ತೊಗೊಂಡೋಗು, ಜರ್ನಿ ಎಷ್ಟೇ ಚಿಕ್ಕದಿದ್ರು. ಹೌಎವರ್ ಫೇಮಸ್ ಆ್ಯಂಡ್ ಹೌಎವರ್ ರಿಚ್ ಯು ಆರ್ ಯು ಅಲ್ಲ, ಯು ಆರ್. ನೀನು ಎಷ್ಟೇ ಫೇಮಸ್ ಇದ್ದರು, ಎಷ್ಟೇ ರಿಚ್ ಇದ್ದರು ಆಗಿದ್ದರು, ನೀವು ಬೇಕಿದ್ರೆ ಹೌಎವರ್ನ 2 ಸರಿ ಹಾಕಬೇಕಾಗಿಲ್ಲ. ನಾನು ಎರಡೂ ಕಡೆಗೂ ತುಂಬ ಸ್ಟ್ರೆಸ್ ಮಾಡ್ತಾ ಇರೋದ್ರಿಂದ ಎರಡೂ ಕಡೆನೂ ಹಾಕಿದ್ದೀನಿ. ಹೌಎವರ್ ಫೇಮಸ್ ಆ್ಯಂಡ್ ಹೌಎವರ್ ರಿಚ್ ಯು ಆರ್ ಅ ಹ್ಯೂಮನ್ ಬೀಯಿಂಗ್ ಲೈಕ್ ಅಸ್. ನೀನು ನಮ್ಮ ಥರನೇ ಮನುಷ್ಯ. ಗೊತ್ತಾಯ್ತಲ್ಲ? ಸೊ ನೀವು ಈ ಥರ ಸೆಂಟೆನ್ಸ್ನ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ಕೂಡ ನೋಡಿ, ಇದಕ್ಕೆ ರಿಲೇಟೆಡ್ ಇರುತ್ತೆ. ಆ್ಯಂಡ್ ಅದಾದಮೇಲೆ ನಾನು ಮೋಡಲ್ ವರ್ಬ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಇನ್ನೊಂದು 2-3 ವೀಡಿಯೋಸ್ ಇದೆ, ಅದಾದಮೇಲೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೋಡಲ್ ವರ್ಬ್ಸ್ನ. ಅದನ್ನು ಫಿನಿಷ್ ಮಾಡ್ತೀನಿ, ಯಾಕೆಂದರೆ ಆ 2 ವೀಡಿಯೋಸ್ ತುಂಬ ಇಂಪಾರ್ಟೆಂಟ್ ಇದೆ. ಅದಾದಮೇಲೆ ಮೋಡಲ್ ವರ್ಬ್ ಸ್ಟಾರ್ಟ್ ಆಗ್ತಾ ಇದೆ, ಅದನ್ನು ಕೂಡ ನೀವು ನೋಡ್ತಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.